ಏನಾಯ್ತು ಅಂತ ನಿಮಗೇನಾದ್ರೂ ಮಾಹಿತಿ ಸಿಕ್ತಾ? ಮೇ ಬಿ ಅವರು ನಿನ್ನೆ ನೈಟ್ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರು. ಓಕೆ. ಅಂದ್ರೆ ಈ ನಮ್ಮ ಇದರಲ್ಲಿ ಈ ಸೈಡ್ ಅಲ್ಲಿ ಸ್ವಲ್ಪ ಮೆಹಂದಿ ಎಲ್ಲ ಜಾಸ್ತಿ ಫಂಕ್ಷನ್ಸ್ ಎಲ್ಲ ಇರೋದು. ಓಕೆ. ಸೊ ಅವಾಗ್ಲೇ ಸ್ವಲ್ಪ ನಾವು ಡ್ಯಾನ್ಸ್ ಅದೆಲ್ಲ ಮಾಡ್ತಿರುವಾಗ ಅವರು ಅಂದ್ರೆ ಅಟ್ಯಾಕ್ ಆಗಿರ್ತದೆ ಹಾಗೆ ಅವಾಗ ಬಿದ್ದಿರ್ತಾರೆ. ಮತ್ತೆ ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಓಕೆ ಓಕೆ ಓಕೆ. ನಿನ್ನೆ ನೈಟ್ ಅವ್ರು ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅವರು. ಯಾವಾಗ ಮೀಟ್ ಆಗಿದ್ರಿ ಲಾಸ್ಟ್ ನೀವು? ಲಾಸ್ಟ್ ಮೀಟ್ ಆದದ್ದು ಒಂದು 1 month ಬ್ಯಾಕ್ ಅಂತ. ಓಕೆ. ಅಂದ್ರೆ ನಾವು ಒಟ್ಟಿಗೆ ಒಂದೇ ಫೀಲ್ಡ್ ಅಲ್ಲಿ ಇದ್ದದ್ದು, ಸೊ ಹಾಗಾಗಿ ವೆರಿ ಕ್ಲೋಸ್ ಫ್ರೆಂಡ್ಸ್ ನಾವು ಹಾಗೆ. ಓಕೆ. ಅಂದ್ರೆ ನೀವು ಅವರು ಊರ್ನವರೇ ಅಂತಾನೂ ಕಾಣಿಸುತ್ತೆ ಮೋಸ್ಟ್ಲಿ. ಹೌದು, ನಾವು ಒಂದೇ ಊರಿನವರು. ಓಕೆ ಓಕೆ. ಅಂದರೆ ಇವಾಗ ನಮಗೆಲ್ರಿಗೂ ಫೈನಲ್ ಆಗಿ ನಮಗೆ ಗೊತ್ತಿರೋದು ರಾಕೇಶ್ ಅವರು ತುಂಬ ಅದ್ಭುತ ಕಲಾವಿದ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಒಂದಷ್ಟು ಕನಸಿಟ್ಕೊಂಡಿದ್ರು ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಅಂತ. ಬಟ್ ಈ ಕ್ಯೂರಿಯಾಸಿಟಿ ಅಥವಾ ಪ್ರಶ್ನೆ ಆಘಾತ ಅಂತಂದರೆ ಅವ್ರ ಫ್ಯಾಮಿಲಿಯವ್ರ ಪಾಪ ಇದನ್ನು ಹೆಂಗೆ ಒಪ್ಕೊಳ್ತಾರೆ ಅಥವಾ ಹೆಂಗೆ ಇದರಿಂದ ಈ ಸುದ್ದಿನ ಅರಗಿಸ್ಕೊಳ್ತಾರೆ ಅಂತ ಫ್ಯಾಮಿಲಿ ಬಗ್ಗೆ ಏನಾದ್ರು? ಅದೇ ನಮ್ಗೆ ತುಂಬಾ ಅದ್ರ ಬಗ್ಗೆ ತುಂಬಾ ಯೋಚನೆ ಇದೆ. ಯಾಕಂದ್ರೆ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ತಾರಂತ. ಓಕೆ. ಯಾಕಂದ್ರೆ ತಂದೆಯವರು ಕೂಡ ಲಾಸ್ಟ್ ಒಂದು 4 years ಬ್ಯಾಕ್ ತೀರು ಹೋಗಿದ್ದಾರೆ. ಓಕೆ ಓಕೆ. ಏನಿರೋದು ಅಮ್ಮ ಮತ್ತೆ ಅವರ ತಂಗಿ. ಅವರು ಅಮ್ಮ ಇದ್ದಾರೆ, ಅಮ್ಮ ಮತ್ತೆ ತಂಗಿ ಇದ್ದಾರೆ. ಅವ್ರು ಅದನ್ನ ಹೇಗೆ ಫೇಸ್ ಮಾಡ್ತಾರೆ ಮತ್ತೆ ಫೇಸ್ ಮಾಡ್ಲಿಕ್ಕೆ ದೇವ್ರ ಶಕ್ತಿ ಕೊಡ್ಬೇಕಷ್ಟೇ. ಮನೆ ಜವಾಬ್ದಾರಿ ಇವ್ರ ಮೇಲೆ ಇತ್ತು ಹಾಗಾದ್ರೆ? ಯಾವುದು ಮನೆ ಜವಾಬ್ದಾರಿ, ಮನೆ ಎಲ್ಲ? ಹೌದೌದು, ಇವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇವರೇ ತಗೊಂಡಿದ್ರು. ಬಟ್ ಅವರಿಗೆ ಏನಂದ್ರೆ ಮುಂಚಿನಿಂದ ಕಾಲೇಜ್ ಲೈಫ್ ಇಂದ ಕೂಡ ಅವನ ಆರ್ಟಿಸ್ಟ್ ಆಗ್ಬೇಕು, ಆಕ್ಟರ್ ಆಗ್ಬೇಕು ಅನ್ನೋ ಒಂದು ವಿಷಯ ಇತ್ತು. ಬಟ್ ನಾವು ಕೂಡ ಅಷ್ಟೇ ಇದ್ರಲ್ಲಿದ್ವಿ, ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಅವರು ಒಂದು ದೊಡ್ಡ ಲೆವೆಲ್ ಹೋಗಿ ಆಗಿದೆ, ಇನ್ನು ತುಂಬಾ ಹೆಸರು ಮಾಡಬಹುದು ಅಂತ ಒಂದು ನಮ್ಮ ಒಂದು ನಿಜ ನಿಜ. ಕಾರ್ತಿಕ್ ಅವರು, ನಾವು ಕೇಳ್ಪಟ್ವಿ ಕಾಂತಾರ 2 ನಲ್ಲಿ ಇವರು ಕೂಡ ಆಕ್ಟ್ ಮಾಡ್ತಾ ಇದ್ರು ಅಂತ ಅನ್ಬಿಟ್ಟು. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರಾ? ನನ್ನ ಹತ್ರ ಅಷ್ಟು ಡಿಸ್ಕಸ್ ಮಾಡ್ಲಿಲ್ಲ. ಮೇ ಬಿ ಶೂಟಿಂಗ್ಸ್ ಎಲ್ಲ ಆಗ್ತಿತ್ತು, ಹಾಗೆ ತುಂಬಾ ಅಪ್ಡೇಟ್ ಕೊಡ್ತಿದ್ದ. ಓಕೆ ಓಕೆ. ಬಟ್ ತುಂಬಾ ಬಿಸಿ ಇದ್ದ, ಅಂದ್ರೆ ಸಿಗುವಾಗಲೂ ಕೂಡ ಅವನ ಹತ್ರ ಟೈಮ್ ಇಲ್ಲ. ಓಕೆ ಓಕೆ. ಅಂದ್ರೆ ಅವರಿಗೆ ಬಂದ್ರು ಕೂಡ ಮತ್ತೆ ಶೂಟಿಂಗ್ ಇರ್ತದೆ, ಹಾಗೆಲ್ಲ ಇತ್ತು. ಏನ್ ಮಾಡುದು ಹಾಗೆ. ಹೌದು. ಅಂದ್ರೆ ಇವಾಗ ಅಂತ್ಯ ಸಂಸ್ಕಾರ, ಅಂತ್ಯಕ್ರಿಯೆ ಟೈಮಿಂಗ್ಸು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಮ ಹತ್ರ? ಏನಾದ್ರು ಮೇ ಬಿ 11-12 o'clock. ಅಂದ್ರೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇನ್ನು ಕೂಡ ಇಲ್ಲ, ಬಟ್ ಸ್ವಲ್ಪ ಇನ್ಫಾರ್ಮೇಶನ್ ಅಂದ್ರೆ 11-12 o'clock ಹಾಗೆ. ಈಗ ನೋಡ್ಬೇಕು ಹೇಗೆ ಅದನ್ನ ನಡೆಸ್ತಾರೆ ಅಂತ. ಅಂದ್ರೆ ನೀವು ತುಂಬಾ ಆಪ್ತರು ಅವ್ರಿಗೆ ಅನ್ನೋ ಕಾರಣ ಕೇಳ್ತಾ ಇದ್ದೇನೆ. ಯಾವ ಥರದ್ದು ಕನಸಿಟ್ಕೊಂಡಿದ್ರು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಥವಾ ಹೆಸರು ಮಾಡೋದ್ರ ಬಗ್ಗೆ? ಯಾವತ್ತಾದ್ರೂ ನಿಮ್ಮ ಹತ್ರ ಮನ್ಸು ಬಿಚ್ಚು ಮಾತಾಡಿದ್ದು, ನನಗೆ ಈ ಡ್ರೀಮ್ ಇದೆ, ಈ ಏಮ್ ಇದೆ ಅಂತ ಅಂದಿದ್ದು? ಇಲ್ಲ, ಅವನು ಏಮ್ ಇದ್ದದೇ ಆಕ್ಟರ್ ಆಗ್ಬೇಕಂತ ಅಷ್ಟೇ. ನಾವು ಡಿಗ್ರಿ ಆದ್ಮೇಲೆ ಅವ್ರದ್ದು ಡ್ರೀಮ್ ಇದ್ದದೇ ಆಕ್ಟರ್ ಆಗ್ಬೇಕಂತ. ಅಂದ್ರೆ ಅದ್ರದ್ದೇ ಬಗ್ಗೆ ಜಾಸ್ತಿ ಮೈಂಡ್ ಸೆಟ್ ಅವ್ರದ್ದು ಹಾಗೆ. ಓಕೆ. ಅಂದ್ರೆ ಮನೇಲಿ ಯಾರು ಕಲಾವಿದರು ಆ ಥರ ಎಲ್ಲ ಏನು ಇರ್ಲಿಲ್ಲ ಅವ್ರಿಗೆ? ಇಲ್ಲ 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 ಇಲ್ಲ, ಇವ್ರು ಮಾತ್ರ. ಮನೇಲೆಲ್ಲ ಸಪೋರ್ಟ್ ಎಲ್ಲ ಇತ್ತು ಚೆನ್ನಾಗೆ? ತುಂಬಾ 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 ತುಂಬಾ. ಅವರ ತಂದೆಯವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಅಮ್ಮ ತಂಗಿ ಎಲ್ಲ. ಆಲ್ಮೋಸ್ಟ್ ಅವರಂತಲ್ಲ, ಎಲ್ಲ ಅವರ ಫ್ರೆಂಡ್ ಸರ್ಕಲ್ ಆಗ್ಲಿ, ಇಡೀ ಕಂಪ್ಲೀಟ್ಲಿ ಅವ್ರ ಊರಾಗ್ಲಿ ಎಲ್ಲ ತುಂಬಾ ಸಪೋರ್ಟ್ ಅವನಿಗೆ. ಅಂದ್ರೆ ಒಮ್ಮೆಲೆ ಶೈನ್ ಆದ ಅಲ್ವಾ, ಸೊ ಅದು ಯಾರಿಗೂ ಕೂಡ ಅಂದ್ರೆ ಆತರ ಶೈನ್ ಆಗ್ತಾನೆ ಅಂತ ನಮಗೆ ಹೋಪ್ಸ್ ಇತ್ತು. ಬಟ್ ಅದಾದ್ಮೇಲೆ ತುಂಬಾ ಅವನಿಗೆ ರೆಸ್ಪೆಕ್ಟ್ ಈಗ ನಮ್ಮ ಊರಲ್ಲೆಲ್ಲ. ಬಟ್ ಇದು ಈಗ ಈ ನ್ಯೂಸ್ ಕೇಳುವಾಗ ಆಲ್ಮೋಸ್ಟ್ ಬಾರಿ ಕಷ್ಟ, ಅದು ನಮಗೂ ಕೂಡ ಕಷ್ಟ. ಯಾಕಂದ್ರೆ ನಾವು ಒಂದೇ ಫೀಲ್ಡ್ ಅಲ್ಲಿ ಇರುವ ಕಾರಣ ನಮ್ಮ ಮನೆಯಲ್ಲೇ ಇದ್ದದ್ದು ಜಾಸ್ತಿ, ಹಾಗೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ. ಹಾಗೆ ಕರೆಕ್ಟ್. ಅಂದ್ರೆ ನಾನು ಕೇಳ್ಪಟ್ಟೆ ಊರು ಅಂತಂದ್ರೆ ಬಹಳ ಅಭಿಮಾನ. ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು ಉಡುಪಿ, ಕಾರ್ಕಳ, ಮಂಗಳೂರು ಈ ಭಾಗದಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಅಂದ್ರೆ ಅದನ್ನ ಒಪ್ಕೊಳ್ತಾ ಇದ್ರು, ಬಂದೇ ಬರ್ತಾ ಇದ್ರು ಅಂತ, ಊರಿನ ಮೇಲೆ ಅಷ್ಟು ಪ್ರೀತಿ ಅಂತ. ಕರೆಕ್ಟ್. ಈಗ ನಿನ್ನೆ ಕೂಡ ಅವರು ಮೆಹಂದಿ ಫಂಕ್ಷನ್ ಮೇ ಬಿ ಸರ್ಪ್ರೈಸ್ ವಿಸಿಟ್ ಅವರ ಥಿಂಕಿಂಗ್ ಇತ್ತು. ಓಕೆ ಓಕೆ ಓಕೆ. ಅದು ಈ ತರ ಆಯ್ತು ಸರ್ಪ್ರೈಸ್ ಆಗಿ.
ಅಂದರೆ ಕಾರ್ತಿಕ್ ಅವರೇ, ಸ್ಟ್ರೆಸ್ ಏನಾದರೂ ಇರ್ತಿತ್ತ ಈ ಫೀಲ್ಡಲ್ಲಿ? ನಾವು ಯೂಶಲಿ ಹೃದಯಾಘಾತ ಅಂತ ಅಂದಿದ ತಕ್ಷಣ ನಿದ್ದೆ ಇಲ್ಲದೆ ಇರೋದು, ಕೆಲಸ ಮಾಡೋದು, ಟ್ರಾವೆಲ್ ಮಾಡುವಂಥದ್ದು, ಈ ಥರ ಮೇ ಬಿ ಅದು ಕೂಡ ಒಂದು ರೀಸನ್ ಆಗಿರ್ಬೋದು. ಯಾಕಂದ್ರೆ ಅವರಿಗೆ ಕಂಟಿನ್ಯೂ ಶೂಟಿಂಗ್ ಇರ್ಬೋದು. ಮತ್ತೆ ನೈಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ ಹೋಗ್ಬೇಕಾದ್ರೆ ಎಲ್ಲಿದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ನಿದ್ದೆ ಅಂತ 100% ಬಿಡ್ಲೇಬೇಕಾಗ್ತದೆ. ಸೊ ಇದು ಅವ್ರು ನಿದ್ದೆ ಬಿಟ್ಟದಂದ್ರೆ ಒಂದು ನಿಯರ್ಲಿ 10 years ಆಗ್ಬೋದು ಈ ಫೀಲ್ಡ್ ಅಲ್ಲಿ. 10 to 11 years ಆಗ್ಬೋದು. ನಾಟಕ ಈಗ ನಮ್ಮ ಅವ್ರದ್ದು ಊರಲ್ಲಿ ಒಂದು ಕಾರ್ಕಳದ ಒಂದು ಟೀಮ್ ಇತ್ತು, ಚೈತನ್ಯ ಕಲಾವಿದರು ಅಂತ. ನಾವೆಲ್ಲ ಒಟ್ಟಿಗೆ ಆಕ್ಟ್ ಮಾಡ್ತಿದ್ದದ್ದು. ಸೊ ಒಟ್ಟಿಗೆ 10 years ಇಂದ ಒಂದೇ ಇದ್ರಲ್ಲಿ ಇದ್ದದ್ದು. ಸೊ ಎಷ್ಟು ನಿದ್ದೆ ಬಿಟ್ಟಿದ್ದಾರೆ. ಸೊ ಅದೆಲ್ಲ ಮೇ ಬಿ ರೀಸನ್ ಆಗಿರ್ಬೋದು. ಇದ್ದದ್ದೇ. ಅದೇ ಒಂದು ಪಾತ್ರ ಹಾಕ್ತಿವಿ ಅಂತ ಅಂದ್ರೆ, ಒಂದು ಊರಿಗೆ ಹೋಗ್ತೀವಿ ಅಂದ್ರೆ ಟ್ರಾವೆಲ್, ಊಟ ತಿಂಡಿ ಇನ್ ಟೈಮಿಗೆ ಆಗಲ್ಲ, ತುಂಬಾ ಪ್ರಾಬ್ಲಮ್ ಇರುತ್ತೆ. ಅವರು ಪಾಪ ತುಂಬಾ ಸತಿ ಡಿಸ್ಕಸ್ ಮಾಡಿದ್ರು ಅದ್ರ ಬಗ್ಗೆ, ಅಂದ್ರೆ ಫುಡ್ ಬಗ್ಗೆ ಮಾತಾಡಿದ್ರು. ಹೌದೌದು. ಮೇ ಬಿ ಸ್ಟ್ರೆಸ್ ಒನ್ ಪಾಯಿಂಟ್ ಆಫ್ ಇರ್ಬೋದು ಸ್ಟ್ರೆಸ್. ಮತ್ತೆ ಹಾಗೆ ಜಾಸ್ತಿ ಫ್ಯಾಮಿಲಿ ಬಗ್ಗೆ ಅಂದ್ರೆ ತಂದೆಯವ್ರ ಹತ್ರ ಬಾರಿ ತುಂಬಾ ಇಷ್ಟ ಮಾಡ್ತಿದ್ರು. ಅವರು ಎಕ್ಸ್ಪೈರ್ ಆದ್ರು. ಅದಾದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ. ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ ಅಲ್ವಾ ರಾಕೇಶ್? ಹೌದು, 100%. ಜವಾಬ್ದಾರಿ ಈಗ 100% ಜಾಸ್ತಿ ಇತ್ತು. ಬಟ್ ತಂದೆ ಇರುವಾಗ ಅವರಿಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಅಂದ್ರೆ ಮೇ ಬಿ ಹಿ ವಾಸ್ ಅ ಸಪೋರ್ಟ್ ಅವರಿಗೆ. ತಂದೆಯವರು ತುಂಬಾ ಸಪೋರ್ಟ್ ಮಾಡ್ತಿದ್ರು ಆಲ್ಮೋಸ್ಟ್ ಎಲ್ಲಾ ವಿಷಯದಲ್ಲಿ ಕೂಡ. ಈ ತಂಗಿ ಮದ್ವೆ ಆಗಿದ್ಯಾ? ಇಲ್ಲ, ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಹೌದು, ಅದು ಮೇ ಬಿ ಈ ವರ್ಷ ಇರ್ಬೋದಿತ್ತ ಗೊತ್ತಿಲ್ಲ ನಂಗೆ. ಬಟ್ ಇದೆ ಮದ್ವೆದ್ದು ಅದೇ ನನ್ನ ಮೈಂಡ್ ಸೆಟ್ ಅಲ್ಲಿ ಇತ್ತು. ಪಾಪ ಅವರಿಗೆ ಮದ್ವೆ ಆಗ್ಲಿಕ್ಕಿತ್ತು ಹಾಗೆ. ಮನೆ ಮಗ ಜವಾಬ್ದಾರಿಯನ್ನ ಹೊತ್ಕೋಬೇಕಾಗಿರೋದ್ ಮಗ ಈ ತರ ಆಗಿದ್ದಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿಯವ್ರಿಗೂ ಕಷ್ಟ ಆಗುತ್ತೆ. ಈ ಕಾಮಿಡಿ ಕಿಲಾಡಿಗಳು ವಿನ್ನರ್ ಆದಂತ ಟೈಮಲ್ಲಿ ನಾವು ನೋಡ್ತಾ ಇದ್ವಿ, ಕೊರಗಜ್ಜನ ಹತ್ರ ಬೇಡ್ಕೊಂಡಿದ್ದೆ, ಕೊರಗಜ್ಜನ ಹತ್ರ ಹೋಗ್ಬೇಕು ಅಂತ. ಅಪಾರ ದೈವ ಭಕ್ತಿನೂ ಇವ್ರಿಗಿತ್ತು ಅಂತ ಅನ್ಸ್ತಾ ಇತ್ತು. ತುಂಬಾ ಇತ್ತು. ಯಾಕಂದ್ರೆ ದೇವರು ಅಂದ್ರೆ ಆರ್ಟಿಸ್ಟ್ ಹೇಗೆ ಅಂದ್ರೆ ಜಾಸ್ತಿಯಾಗಿ ನಾವು ನಂಬಲೇಬೇಕು ದೇವರನ್ನ. ಸೊ ಆ ಲೆವೆಲ್ಗೆ ತುಂಬಾ ನಂಬ್ತಿದ್ರು ದೇವರನ್ನ. ಹಾಗೆ. ಏನ್ ಏಜ್ ಇರ್ಬೋದು ಕಾರ್ತಿಕ್ ಅವರವರಿಗೆ? ಅವ್ರಿಗೆ ಈಗ ಮೇ ಬಿ 34-35 ಒಳಗೆ. 35 ಒಳಗೆ. ಓಕೆ, ಹೇಳಿ. ನಾವೆಲ್ಲ ಒಟ್ಟಿಗೆ ಇದ್ವಿ, ಅಂದ್ರೆ ಕ್ಲಾಸ್ಮೇಟ್ಸ್ ನಾವು. ಹಾಗೆ. ಸೊ ಏನಿದ್ರು ಎಲ್ಲ ಜೊತೆ ತುಂಬಾ ಕ್ಲೋಸ್ ಅವರು, ಎಲ್ಲರ ಜೊತೆ. ಅಂದ್ರೆ ಮೇ ಬಿ ಎಲ್ರ ಹತ್ರ ಒಂದು ಮಾತಾಡದೆ ಇರುವ ಪರ್ಸನ್ ಅಲ್ಲ. ಎಲ್ರ ಹತ್ರ ಅವ್ನು ಸಿಕ್ಕಿದ ಕೂಡಲೇ ಜಸ್ಟ್ ಮಾತಾಡ್ಲೇಬೇಕು ಅವನಿಗೆ, ಎಲ್ರ ಹತ್ರ. ಅಂದ್ರೆ ಎಲ್ಲರ ಜೊತೆಗೂ ಉತ್ತಮ ಒಡನಾಟ ಇತ್ತು, ಒಂದು ಬಾಂಡಿಂಗ್ ಇತ್ತು. ಅಂದ್ರೆ ಅವನು ಯಾವ್ದಾದ್ರು ಒಂದು ಫಂಕ್ಷನ್ ಬಂದ್ರೆ ಅದು ಮತ್ತೆ ತುಂಬಾ ಹ್ಯಾಪಿಲಿ ಎಂಡಿಂಗ್, ಅಂದ್ರೆ ತುಂಬಾ ಎಂಜಾಯ್ ಮಾಡ್ತೀವಿ ಎಲ್ಲ. ಅಂದ್ರೆ ಅವ್ರ ಪರ್ಸನಲಿನೂ ಹಾಗೆ ಯಾವಾಗ್ಲೂ ನಗ್ತಾ ಇರೋದು, ನಗ್ಸೋದು. ಹೌದೌದು. ಅವನು ಇದ್ದ ಪ್ಲೇಸ್ ಅಲ್ಲಿ ಬೋರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗೆ ಆ ತರ ಇತ್ತು. ಯಾವಾಗ್ಲೂ ನಗ್ತಾ ಇರೋರ್ಗೆ ಆಯಸ್ ಜಾಸ್ತಿ ಅಂತ ಹೇಳ್ತಾರಪ್ಪ. ಆದ್ರೆ ವಿಧಿಯಾಟದ ಮುಂದೆ ಕೆಲವೊಮ್ಮೆ ಎಲ್ಲಾನು ತಲೆ ಕೆಳಗಾಗತ್ತೆ ಅಂತದ್ದು ಈ ತರದ್ ನೋಡ್ದಾಗ ಅನ್ಸ್ಬಿಡುತ್ತೆ ಅಲ್ವಾ? ಕರೆಕ್ಟ್. ಅದಕ್ಕೆ ಈಗ ರೀಸನ್ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಈಗ ನಮ್ಗೆ. ಅಂದ್ರೆ ಮೇ ಬಿ ಅದಕ್ಕೆ ರೀಸನ್ ಮೇ ಬಿ ದೇವರೇ ಆನ್ಸರ್ ಕೊಡ್ಬೇಕು, ಯಾಕೆ ಆತರ ಆಯ್ತು ಅಂತ. ಹಾಗಿರ್ಬೋದಾ ಹೀಗಿರ್ಬೋದಾ ಅಂತ ಅಷ್ಟೇ ನಾವು ಮಾತಾಡೋದಕ್ಕೆ ಸಾಧ್ಯ. ನೀವ್ ಎಷ್ಟೊತ್ತಿಗೆ ಹೋಗ್ತೀರಾ ಅಲ್ಲಿಗೆ? ಅಂದ್ರೆ ನೀವು ಅದೇ ಊರಲ್ಲಿ ಇದ್ದೀರಾ ಅಥವಾ ಟ್ರಾವೆಲ್ ಮಾಡ್ಬೇಕಾ? ಈಗ ಹೋಗ್ಬೇಕಾಗ್ತದೆ, ಯಾಕಂದ್ರೆ ಈಗ ಕಾರ್ಕಳದಲ್ಲಿ ಅವರ ಅಲ್ಲಿದೆ. ಸೊ ಹಾಗಾಗಿ ಈಚೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಾಗ್ಬೋದು. ಓಕೆ. ಅಂದ್ರೆ ಫ್ಯಾಮಿಲಿಯವ್ರಿಗೆ ವಿಷಯ ಮುಟ್ಟಿದೆ ಈಗ? ಹೌದೌದು. ಹಾಗೆ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಇದು ರಾಕೇಶ್ ಪೂಜಾರಿ ಅವರ ಆಪ್ತರು, ಅತ್ಯಾಪ್ತರು, ಅವ್ರ ಜೊತೆ ಕೆಲಸ ಮಾಡಿದವರು, ಇವರೆಲ್ಲರೂ ಮಾತಾಡ್ತಾ ಇರೋದು. ನೀವು ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ಅವರ ಅಭಿನಯವನ್ನು. ಯಾವುದೇ ಪಾತ್ರಗಳಾದ್ರೂ ಕೂಡ ಆ ಕಾಮಿಡಿ ಕಿಲಾಡಿಯಲ್ಲಿ ಸಡನ್ನಾಗಿ ಆ ಪಾತ್ರಕ್ಕೆ ಅವರು ಪ್ರವೇಶ ಮಾಡ್ತಾಯಿದ್ರು. ಅದು ಸೀರಿಯಸ್ ಆಗಲಿ, ಕಾಮಿಡಿ ಆಗಲಿ, ಪ್ರತಿಯೊಂದನ್ನು ಕೂಡ ಬಹಳ ಅದ್ಭುತವಾಗಿ ಅಭಿನಯಿಸ್ತಾ ಇದ್ರು. ಕಾಂತಾರ ಅನ್ನುವಂಥ ಸೂಪರ್ ಡೂಪರ್ ಹಿಟ್ಟಾದಂಥ ಸಿನಿಮಾದಲ್ಲಿ ಇವರಿಗೆ ಅವಕಾಶ ಸಿಕ್ಕಿತ್ತು. ಈಗ ನೆಕ್ಸ್ಟು ರಿಲೀಸ್ ಆಗುವಂಥ ಕಾಂತಾರದಲ್ಲಿ ಇವರೂ ಒಂದು ಪಾತ್ರ ಮಾಡಿದ್ರು ಅಂತ ಅನ್ನೋದಿದೆಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ